ಸೊ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಇದು APMC ಸಿಟಿ ಲಿಮಿಟ್ಸ್ APMC ಅಂತ ಹಿಡ್ಕೊಂಡು ಆದಿಲಾಬಾದ್ ಏನು ಗ್ರಾಮ ಇದೆ ಅದಕ್ಕೆ ಹೋಗುವಂತ ಒಂದು ರಸ್ತೆ ದಾರಿಯಲ್ಲಿ ಈ ಟ್ರಕ್ಕು ಮತ್ತೆ ಈ ತಾರ್ ಜೀಪಲ್ಲಿ ಈ ರಸ್ತೆಯಲ್ಲಿನೂ ಕೂಡ ತಾವು ನೋಡಿದಾಗೆ ಇದು ಎರಡು ವೆಹಿಕಲ್ಸ್ಗಳನ್ನ ದಾಟೋದು ಕೂಡ ಕಷ್ಟ ಇದೆ. ಮೋಸ್ಟ್ ಪ್ರಾಬಲಿ ತಾರ್ ಜೀಪ್ ಬರ್ತಾ ಇರೋದು ಮಾಹಿತಿ ಗೊತ್ತಾಗಿ ಟ್ರಕ್ ಅಲ್ಲಿ ಬಂದ್ಬಿಟ್ಟು ತಾರ್ ಜೀಪ್ಗೆ ಟಿಪ್ಪರ್ ಇಂತ್ರ ತಾರ್ ಜೀಪ್ ನ ಆಕ್ಸಿಡೆಂಟ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಮಾಡಿದಾಗ ಮೋಸ್ಟ್ಲಿ ಅವ್ನಿಗೆ ಏನೂ ಆಗಿಲ್ಲ ಅನ್ಕೊಳ್ಳುತ್ತೆ, ಸಿನ್ಸ್ ದ ತಾರ್ ಜೀಪ್ ಹೆವಿಲಿ ಬಿಲ್ಟ್ ಇದೆ. ಸೊ ಡೋರು ಡ್ರೈವಿಂಗ್ ಸೀಟ್ ಅಲ್ಲಿರುವಂತ ಡೋರ್ನ ತೆಗೆದ್ಬಿಟ್ಟು ಕಲ್ಲಲ್ಲಿನೂ ಹೊಡೆದಿದ್ದಾರೆ ಮತ್ತೆ ಫೈರಿಂಗ್ನು ಮಾಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ನಮ್ಮ ಎಲ್ಲ ಸೋಕೋ ಟೀಮ್ FSL ಟೀಮ್ ಎಲ್ಲ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಕರಣವನ್ನ ದಾಖಲಿಸಿಕೊಂಡು ಆದಷ್ಟು ಬೇಗ ಆರೋಪಿಯನ್ನ ಹತ್ಯೆ ಮಾಡಲಾಗುತ್ತೆ. ದ ಪ್ರಿಲಿಮಿನರಿ ಮೋಟಿವ್ ಇನ್ನೂ ಕಂಡು ಬರಬೇಕು. ಮೋಸ್ಟ್ ಪ್ರಾಬಲಿ ಅವರ್ ಸಸ್ಪೆಕ್ಟ್ ಇಸ್ ದ ಪ್ರಾಪರ್ಟಿ ಡಿಸ್ಪ್ಯೂಟ್ ವಿತ್ ಇನ್ ದ ಫ್ಯಾಮಿಲಿ ಇರೋ ರೀತಿ ಕಾಣಿಸ್ತಾ ಇದೆ. ಆಸ್ ಆಫ್ ನೌ ವಿ ನೀಡ್ ಮೋರ್ ಟೈಮ್ ಟು ಗೆಟ್ ದ ಡೀಟೇಲ್ಸ್ ಫ್ರಮ್ ದ ಫ್ಯಾಮಿಲಿ ಮೆಂಬರ್ಸ್ ಇಂದ ಹೆಚ್ಚಿನ ಮಾಹಿತಿ ಬೇಕಾಗುತ್ತೆ. ಸೊ ಆದಷ್ಟು ಬೇಗ ಆರೋಪಿಗಳು ಯಾರು ಅಂತ ಪತ್ತೆ ಮಾಡುತ್ತೆ. ಸತ್ತವನ ಹೆಸರು ರಾಜು ಕರೆ ಅಂತಂತೇಳಿ, ಸುಮಾರು 48 ವರ್ಷ. ಈತ ಅವನದೇ ಆದಂತ ತೋಟನೂ ಕೂಡ ಇದೆ ಮತ್ತೆ ರಿಯಲ್ ಎಸ್ಟೇಟ್ ಅನ್ನು ಮಾಡ್ತಿದ್ದ ಅನ್ನುವಂಥದ್ದು ಮಾಹಿತಿ ಇದೆ. ಅದಿನ್ನೂ ಏನು ಮಾಹಿತಿ ಇಲ್ಲ. ಆಸ್ ಆಫ್ ನೌ ವಿ ಡೋಂಟ್ ನೋ ಹೌ ಮೆನಿ ಪೀಪಲ್ ಅಂತ ಹೇಳಿ. ಅರೌಂಡ್ 4 to 4:30 ಮಧ್ಯೆ ಆಗಿದೆ. ಈಗ ನಮ್ಮ ಏನು AIC ಟೀಮನ್ನು ಕೂಡ ಬರ್ತಾ ಇದೆ. ಆಸ್ ಆಫ್ ನೌ ಮೇಲ್ಗಡೆ 3 ರೌಂಡ್ಸ್ ಕಾಣಿಸ್ತಾ ಇದೆ. ಸೊ ವಿಲ್ ಸಿ ಫರ್ದರ್ ಡೀಟೇಲ್ಸ್. ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಮ್ಮ ತನಿಖಾ ತಂಡ ಬಂದಿದೆ. ದ ಸೋಕೋ ಟೀಮ್ ಅಂಡ್ ಅವರ್ AIC ಚೆಕ್ ಟೀಮ್ ಕೂಡ ಅದನ್ನ ಪರಿಶೀಲನೆ ಮಾಡ್ತಾ ಇದೆ. ಇಷ್ಟು ಬೇಗ ಎಲ್ಲ ಆಗುತ್ತೆ. ಸ್ಥಳದಲ್ಲಿ ಇಲ್ಲ, ಸ್ಥಳದಲ್ಲಿ ನೋಡ್ತಾ ಇದ್ದಾರೆ. ಇನ್ನು ವೆಹಿಕಲ್ ಒಳಗಡೆ ಏನಿದೆ ಏನಿಲ್ಲ. ವಿ ನೀಡ್ ಮೋರ್ ಟೈಮ್. ಆಸ್ತಿ ವಿಚಾರ ಅಂತ ಕೇಳಬೇಕು. ಅದೇ ವಿತ್ ಇನ್ ದ ಫ್ಯಾಮಿಲಿನೇ ಆಸ್ತಿ ವಿಚಾರ ಅನ್ನೋದು ಕೂಡ ಕುಟುಂಬಸ್ಥರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಬಟ್ ಇಟ್ಸ್ ಟೂ ಅರ್ಲಿ ಟು ಜಡ್ಜ್ ಅಂಡ್ ಕಮೆಂಟ್ ಆನ್ ಎನಿಥಿಂಗ್ ಎಲ್ಸ್. ವಿ ನೀಡ್ ಟೈಮ್. ಇನ್ನು ಕಂಪ್ಲೇಂಟ್ ಕೊಡಬೇಕು, ಅವರು FIR ಆಗಬೇಕು. ದೆನ್ ಡೆಫಿನೆಟ್ಲಿ ವಿಲ್ ಇನ್ವೆಸ್ಟಿಗೇಟ್ ಅಂಡ್ ಫೈಂಡ್ ದ ಅಕ್ಯೂಸ್ಡ್ ಯಾರಿದ್ದಾರೆ. ತದನಂತರ ತಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ. ಥ್ಯಾಂಕ್ ಯು. ಮೊದಲೇ ತಿಂಡಿ ಇತ್ತು. ಒಬ್ಬರ ಸಲ ಒಬ್ಬರ ಕಿಡ್ನಾಪ್ ಮಾಡಿದ್ವು. ಒಬ್ಬನಿಗೆ ಹೋದ ವರ್ಷ ಕಿಡ್ನಾಪ್ ಮಾಡೋಣ, ಅವನಿಗೆ ಬಿಡಿಸಿದ. ಇವ ಬಿಡ್ಸಾನ ಎಲ್ಲ ಕೇಸ್ ಕೋರ್ಟ್ ಎಲ್ಲ ಆಗೈತಿ. ಪೊಲೀಸರ ನ್ಯಾಯ ಮಿಟ್ಸ್ಯಾರ. ದೇವ್ರ ಗುಡ್ಯಾಗ ಆಗುಬಾಯ್ ಗುಡ್ಯಾಗ ಹೋಗಿ ಹಾಕ್ಯಾರ. ನೀವು ದೋಸ್ತರ ಅದೀರಿ, ಹಿಂಗ್ ಮಾಡ್ಬ್ಯಾಡ್ರಿ, ಒಬ್ಬರೊಬ್ಬರ ಹೆಸರು ಯಾರು ತೆಗಿಬ್ಯಾಡ್ರಿ ಅಂತ ಗುಡ್ಯಾಗ ಹೋಗಿ ಪೂಜಾರಿ ಸರ್ ಅವ್ರು ಎಲ್ಲಾರು ಮಿಟ್ಟಾಚಾರ. ನನ್ ಗಂಡ ಫಾಮಾರಿ ಆಗ್ಯಾರ. ಜಗಳ ಇತ್ತು ರೀ. ಮೊದಲ್ ಬಾಗ ತಾನಿತ್ತು. ಈಗ 2 ವರ್ಷ ಆಯ್ತು ಅವ್ರದ್ದು ಹಿಂಗ್ ತಿಂಡಿ ನಡ್ದಿತ್ತು. ಎದಕ್ಕಂದ್ರ ಅಮ್ಮಗೆ ಕರಾಡ್ಯಾಗ ಆಸ್ತಿ, ಮಾವನ ಆಸ್ತಿ ಸಂಬಂಧ ಅವ್ರ ಊರ್ ಬಿಟ್ಟು ಉಡಸೋದು. ಊರ್ ಬಿಟ್ಟು ಉಡಸ್ಯಾನ. ಇವ್ರು ಸುಮ್ನೆ ಇದ್ರು ಹಿಂಗ್ ತಂಟ ಮಾಡ್ತಾರ. ಬ್ಯಾಡತ್ ನಾವ್ ಯಾರ ತಂಟಕ್ ಹೋಗಾಕ್ ಬಿಡ್ಲಿಲ್ಲ. ನಾ ಕೈ ಕಾಲ್ ಬಿದ್ ನನ್ ಗಂಟಗ ಸಮಾಧಾನ ಮಾಡಿದ್ಯಾ. ಎಲ್ಲಾರು ಹಿಂಗ್ ಮಾಡಿ ಒಯ್ದ ಅವನಿಗೆ ಅಲ್ಲಿ ಕಿಡ್ನಾಪ್ ಮಾಡಿದ್ರ. ಅವ್ರ ಅತ್ತಿ ಹೊಯ್ಕೋತ ಫೋನ್ ಮಾಡಿದ್ರು ನನ್ ಗಂಡ. ಫೋನ್ ಮಾಡಾನ, ನಮ್ ಊರನ ಮಂದಿ ಕಿಡ್ನಾಪ್ ಮಾಡ್ಕೊನಿ ರಾತ್ರಿ ಒಯ್ದದ. ನಾ ಊರಾಗಿದ್ದು ಏನ್ ಮಾಡೋನು. ಅಬುಷಾ ಕೊಡ್ಲಕರ್ ಮಾಡಿದ. ಅಬುಷಾ ಮಾನ್ಯ ಮಾಡಿದ. ಮಾಡಾನ ಅವನಿಗೆ ಬಿಡಿಸಿದ್ ಇಟ್ಟತ್ತಪ್ಪ ನೋಡ್ರಿ. ನಮ್ ಗಂಡ ಅವನಿಗೆ ಬಿಡಿಸಿ ನಮ್ ಮನ್ಯಾಗ ಕರ್ಕೊಂಡ್ ಬಂದಿದ್. ಅವನಿಗೆ ಇವ್ನ ಯಾಕೆ ಬಿಡ್ಸ್ಯಾನ, ಆಸ್ತಿ ತಿನ್ನಾಕ್ ಬಿಟ್ಟಿಲ್ಲ ಅಂತ ಇವನ್ ಮ್ಯಾಲ ಹಂಗ ಇಷ್ಟೇ ನೋಡ್ರಿ. ಅವ್ರು ಬರೋಬ್ಬರಿ 2 ಗಂಟೆಕ್ ಬಿಸಿಲಾಗ ಹೊರಗ್ ಬಿದ್ದ ನೋಡ್ರಿ. ಯಾರ್ದೋ ಫೋನ್ ಬಂದಿತ್ರಿ. ನಾವ್ ಹೊಲ್ದಾಗ ಆಳ ಹಚ್ಚಿನಿ. ಅವ್ರ ಜೋಡಿ ನಾನು ಹೋಗಿದ್ದೆ. ಊಟಕ್ ಊಟಕ್ ಹಾಳ ಬಿಡಾನ ನಾ ಬಂದಿದ್ದೆ. ಬರಾನ, ಎಲ್ಲಿ ಹೊಂಟಿರಿ ಬಿಸ್ಲಾಗ, ನೀರ್ ಚಾಲು ಇಟ್ಟಿರಿ, ನಾ ನೀರ್ ಕುಡ್ಸಾಕತ್ರಿ, ಯಾಕೆ ಹೊಂಟಿರ? ನಾನ ಇಲ್ಲ, ನಂದು ಕೆಲಸ ಐತಿ, ಕೋಳಿಗೆ ಮೇವ್ ತರ್ತೀನಿ ಅಂದ್ರು. ಕೋಳಿ ಮರಿಗೆ ಮೇವ್ ತರ್ತೀನಿ. ನನಗೂ ಅಷ್ಟು ಇದು ಆಗಲಿಲ್ರಿ. ನಾನು ಏನ ಅಡ್ಡ ಬಾಯ್ ಹಾಕಿ ದಮ್ಮಿಡ್ರಿ ಊಟ ಮಾಡ್ಕೊಂಡು ಹೋಗಾಕತ್ಯಾರ. ನಿಂದು ಉಪವಾಸ ಐತಿ, ಶರ್ಬತ್ ಮಾಡಾನ. ಒಂದ್ ಗಲಾಸ್ ಶರ್ಬತ್ ಕುಡ್ದ ಹೊರಗ್ ಬಿದ್ದ ನೋಡ್ರಿ. ಒಬ್ರೇ ಬಂದ. ಫೋನ್ ಹಚ್ಚಿದ್ರಿ. ಫೋನ್ ಒಳಗೆ ಐತ, ಮುಖ ಡಲ್ ಆಗಿತ್ರಿ. ಬರೇ ಫೋನ್ ಒಳಗೆ ಬಿಜಿ. ನನಗೂ ಸರಿಯಾಗ ಮಾತಾಡ್ಲಿಲ್ರಿ. ನಾನೇ ಬಾಕಲ್ಗ ನಿಂತ ಅಡ್ಡ ಒಂದ್ ಸರ್ಬತ್ ಒಂದ್ ಗಲಾಸ್ ಕೊಟ್ಟೇನ್ರಿ. ಅಬುಷಾ ಮಾಡ್ಯಾನ. ಮತ್ತ ಅಂಕುಶ್ ಗೋರಡ ನಾಳೆ ಇಲೆಕ್ಷನ್ ಐತಿ. ಅದ ಅವ್ರು ಬಾಳ ದಿಮಾಕ್ ನಡ್ಸಿದ್ರಿ. ಅವ್ರ್ಯಾ ಮಾಡ್ಯಾರ. ನಮ್ಗೆ ಇಲೆಕ್ಷನ್ ಬ್ಯಾಡತ್ ನಾವ್ ಗಂಡ. ನಾಳೆ ಪಂಚಾಯತ್ ಇಲೆಕ್ಷನ್ ಬರ್ತದಲ್ರಿ. ಅದ್ರ ಸಂಬಂಧ ನಮ್ಗ ಬ್ಯಾಡತ್ ನಾವ್ ಸುಮ್ಮ ಇದ್ರಿ. ನಮ್ಗೆ ಇಲೆಕ್ಷನ್ ಬ್ಯಾಡ, ಈ ಮಂದಿ ಇಟ್ ಮಾಡಾಕತ್ತಾರ ಸುಮ್ಮ. ನಮ್ಗ ಏನ್ ಕಮ್ಮಿ ಆಗೈತ್, ನಮ್ ಹೊಲ್ದಾಗ ದುಡ್ಕೊಂಡ್ ತಿನ್ನೋನತ್ ನಾವ್ ಬಿಟ್ಟಿದೇವ್ರಿ. ಎಲ್ಲ ಬಿಟ್ಟದ ಮ್ಯಾಲ ನನ್ ಗಂಡಗೆ ಇಸ್ರಿ
ಮರ್ಸ್ಯಾರಿ ಎಲ್ಲ ಅವ್ರ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ನನ್ನ ಗಂಡನ್ ಶಾಂತಿ ಕೊಡ್ಬೇಕು, ನನ್ನ ಮಕ್ಕಳಿಗೆ ನನಗೆ ನ್ಯಾಯ ಕೊಡಿಸ್ಬೇಕು. ಶಿಕ್ಷೆ ಆಗ್ಬೇಕು. ಶಿಕ್ಷಾ ಜೀವಕ್ತಿ ಸಕ್ತಿ ಅವ್ರ ಜೀವ ಹೋಗ್ 3 ಮಂದಿ ಹೆಣ್ಮಕ್ಳ ಅದಾರ, ಒಬ್ಬನೇ ಗಂಡ ಮಗ ಅದಾನ್ರಿ ನನಗ ಈಗ ಹುಟ್ಟ್ಯಾದ. 5 ಮಂದಿ ಹೆಣ್ಮಕ್ಳ ಮ್ಯಾಲ ಹುಟ್ಟ್ಯಾರ ನನ್ನ ಗಂಡ ಮಗ. ಏನು ಮಾಡ್ಲಿ 5 ವರ್ಷದ ಅದಾನ. ಏ ಅಪ್ಪ ನಾನು ಬರ್ತೇನೆ ತಿನ್ನಾಕ ತಗೊಂಬ ನಿನಗ ಪಾನಿಪುರಿ ತರ್ತೀನಿ ಅಪ್ಪ ಅಂತದ ರಂಬಾಸಿ ನನ್ ಕೈ ಬರೇ 10 ನಿಮಿಷ ಆಗ್ಯಾನ ನೋಡ್ರಿ. ಹೊರಗ್ ಬಂದ 10 ನಿಮಿಷ ಆಗೈತಿ. ಫೋನ್ ಬಂದದ ಆಕ್ಸಿಡೆಂಟ್ ಆಯ್ತ ಅಂದ. ನನ್ ಗಂಡ ಆಟ ಜೋರ್ ಗಾಡಿ ಓಡಿಸಂಗಿಲ್ಲ, ಆಕ್ಸಿಡೆಂಟ್ ಹ್ಯಾಂಗ ಆಗ್ತದ ನಾನು ಹೊರಗ್ ಬಂದೇರಿ. ಇಲ್ಲ ಮರ್ಡರ್ ಮಾಡ್ಯಾರ, ನನ್ ಕೈ ಕಾಲ ನಿತ್ವೋಯ್ತು, ನನ್ ಜೀವನೇ ನಿತ್ವೋಯ್ತು. ಬಂದಾಗ ಏನ್ ಕಾಣಿಸ್ತೀನಿ ಬರೇ ಅವ್ರ ತಲೆ ಅಂದ ಅವ್ ಏನ್ ಗುಂಡ ಮತ್ತ ಕಲ್ಲ ಅವ್ ಏನ್ ನೋಡಾಕ್ ಬ್ಯಾಡ್ರಿ, ಹಂಗಾಗೈತಿ. ಅದು ಮುಖ ನೋಡಾಕ್ ಬ್ಯಾಡ್ರಿ. 10 ಊರಿ ನ್ಯಾಯ ಹೇಳ್ತಿದ ನನ್ ಗಂಡ. ಬಿಟ್ಟಾರ ಗಂಡ ಮತ್ತೆ ಅವ್ರು ಕೂಡಿಸ್ತಿದ ನನ್ ಗಂಡ. ಒಬ್ಬರೇ ಇದ್ರಿ, ಡ್ರೈವರ್ ಇಲ್ಲ, ಯಾರು ಇಲ್ಲ, ಒಬ್ಬರೇ ಎಲ್ಲಿ ಹೋದ್ರು ಒಬ್ಬನೇ ಓದ್ತಿದ್ರಿ. ಈಗ ಅವ್ರ ಅರೆಸ್ಟ್ ಮಾಡ್ಬೇಕಂತೀರಿ? ಅರೆಸ್ಟ್ ಮಾಡಿ ತನಿಖೆ ಮಾಡಿ ನನಗ ನ್ಯಾಯ ಕೊಡಿಸ್ಬೇಕು ನೋಡ್ರಿ, ಅವ್ರಿಗೆ ಶಿಕ್ಷೆ ಆಗ್ಬೇಕು. ನಿಮ್ಮ ಹೆಸರು? ರಾಜಕೀಯ ದೇಶ ತುಕಾರಾಮ್ ಕರೆ ಅಂಕುಶ್ ಗೋರಡ್. ನನ್ಗ ನಿನ್ನೆ ರಾತ್ರಿ ನನಗ ಇದು ಮಾತ್ ಹೇಳ ನನ್ ಗಂಡ. ಅವ್ರ ಪ್ಲಾನ್ ಮಾಡಾಕತ್ತಾರ ಇಲೆಕ್ಷನ್ ಮಾಡಾಕ, ಅವ್ರದ್ದು ಬಾಳ್ ನಡ್ದದ. ಏನ್ ಮಾಡೋಣ ನಾನ ಏನ್ ಮಾಡಲಕ್ಕ, ಅದ್ರಾಗ ಏನ್ ಸಿಗೋದೈತಿ ನಮ್ಗ? ನಮ್ದೇ ಮನೆ ಹಾಳಾಗ್ತದ, ಬಿಟ್ಟು ಬಿಡು, ನಮಗೂ ಹಾಳ್ ಬಾಳ ಆಗ್ಯದ ಇಲೆಕ್ಷನ್ ಮಾಡ. ಏನು ಬೇಡ, ನಮ್ ಹೊಲ್ದಾಗ ನಮ್ಗ ದುಡದಾರ ಎಲ್ಲಾ ಸಿಗ್ತದ. ನಮ್ ಮಕ್ಕಳಾಗು ನಾ ಆರಾಮ್ ಇರೋನಂತ ಹೇಳಿದಾರೆ. ನಾ ಇಲ್ಲ ನಾನು ಬಿಟ್ಟಿನಿ, ಯಾರ ಏನಕ್ ಮಾಡಲಕ್ಕ, ಸುಮ್ ಊರಾನಿ ಹುಷಿಯಾಬರಿ ಮಾಡುದು ಯಾಕತ್ತ. ನನ್ ಗಂಡ ನಿನ್ ರಾತ್ರಿ ನನ್ಗ ಹೇಳ ಇಟಾಬಾಯಿ ಕರಿ ರಾಜುನ್ ಹೆಂಡತಿ. माझा भाव आहे रे, तम ಆಗ್ಬೇಕು ಸಣ್ಣವ ನನಗಿಂತ ಸಣ್ಣವ ತಮ್ಮ ಆಗ್ಬೇಕು. ನೀವೆಲ್ಲಿದ್ರ ಅವಾಗ? ನಾ ಮನ್ಯಾಗ ನಾವು ಸುದ್ದಿ ಬಂತು ನಿಮ್ಗೆ? ಅವ್ರದ್ ಮನಿ ದೂರ ಐತಿ, ನಮ್ಮ ಮನಿ ಕಡೆ ಐತಿ ಬರಾಗ. ಏನಂತ ಸುದ್ದಿ ಬಂತು? ಏನಂತ ಸುದ್ದಿ ಬಂತು? ಯಾರು ಫೋನ್ ಮಾಡಿದ್ರು ತಮ್ಮಗ ಆಕ್ಸಿಡೆಂಟ್ ಆಗ್ಯಾವ ಕೇಸಿ. ನಾವು ಓಡ್ ಬಂದೆ ಹಂಗ. ಹಿಡಿಬೇಕಂತೀರಿ? ಹಿಡುದು ಹೊಡ್ದಾರ್ರಿಗೆ ಕೈಲಿ ಒಗ್ದಾರ ಹೋಗ್ತೇವೆ. ತೆಲಿದ ಎಲ್ಲ ಹೊರಗ್ ಬಂದ ಹೊಡಿಲ್ಲ ಅಂದ್ರೆ ಹಂಗ ಹೊಡ್ದಾರ ರೀ, ಹೊಡ್ದಾರ. ಶಿಕ್ಷೆ ಆಗ್ಬೇಕ್ರಿ, ಕಾನೂನು ಕೈ ತಗೋಬೇಕ್ರಿ ನೀವು. ಬಂದುಕಿ ಒಬ್ಬ ಹೊಡ್ದಾರ, ಕೂಳಿ ಹಾಕ್ಯಾರ, ಮತ್ ಕಲ್ ಹಾಕ್ಯಾರ, ಒಂದೇ ಸರಿ ಹೊಡ್ತಿಲ್ರಿ ಅವ್ರು. ಬಂದುಕಿ ಹೊಡ್ದಾರ ಬಂದುಕಿ. ನಿಮ್ಮ ಹೆಸರು? ಮಾಳಸಾಬಾಯಿ.